ಓಂ वाल्मीकिर्गौपुनीयान्नः महीधरपदाश्रया यद्दुग्धमुपजीवन्ति कवयः इव मार्तण्डसन्मण्डलमध्यवृत्तं नारायणं भक्तपरायणं त्वां संसेव्य दिव्यस्तुतिभिर्जनोऽयं सर्वोऽपि सर्वं पुरुषार्थमेतु. ಯಾರಿದ್ದಾರೆ? ಸುಮತಿ ಅವರು ಹೇಳ್ತೀರಾ? ತಿರಸ್ಕರಿಣ್ಯಾಂ ತಿರಸ್ಕರಿಣ್ಯಾಂ ಅಪವಾಹಿತಾಯಾಂ ಅಪವಾಹಿತಾಯಾಂ ಅಸಂವೃತಾ ಅಸಂವೃತಾ ಸಂಸದಿ ಜಾತಲಜ್ಜಾ ಸಂಸದಿ ಜಾತಲಜ್ಜಾ ಸ್ವೇಷ್ವೇವ ಗಾತ್ರೇಷು ಸ್ವೇಷ್ವೇವ ಗಾತ್ರೇಷು ನಿಲೀಯಯಾತ ರಾಮಾನನಂ ಚಾರು ದದರ್ಶ ರಾಮ ಮುಚ್ಚಿ ಅವಗುಂಠನದ ಮಧ್ಯದಲ್ಲಿ ನಡೆದು ಬಂದಂತಹ ಸೀತೆ ನಾಚಿಕೆ ಪಟ್ಟವಳಾಗಿ ತನ್ನೊಳಗೆ ತಾನು ಮುಳುಗಿದಂತಾಗಿ ಶ್ರೀರಾಮನನ್ನ ಸೇರಿ ಅತ್ಯಂತ ಮನೋಹರನಾದ ರಾಮನ ಮುಖವನ್ನು ಆಕೆ ಕಂಡಳು. ಹೊರಗಿನ ಅವಗುಂಠನದಿಂದ ತಿರಸ್ಕರಿಣ್ಯಾಂ ಅಂದ್ರೆ ಆ ಯವನಿಕೆಯ ಜವನಿಕ ಅಂತಾರದನ್ನ, ಆ ಜವನಿಕೆಯ ಮಧ್ಯದಲ್ಲಿ ನಾಚಿಕೆಯಿಂದ ತಾನೇ ಮುದ್ದೆಯಾಗಿ ತನ್ನೊಳಗೆ ಸೇರಿಕೊಂಡು ರಾಮನೆಡೆಗೆ ಸಾಗಿ ರಾಮನನ್ನ ನೋಡಿ ಮತ್ತಷ್ಟು ಕುಗ್ಗಿದಂತಾಗಿ ತನ್ನ ಕಂಗಳಿಂದ ರಾಮನ ಚೆಲುವನ್ನ ಹೀರುತ್ತಾ ರಾಮನ ಮೋರೆಯನ್ನು ನೋಡಿದಳು. ತಿರಸ್ಕರಿಣ್ಯಾಂ ಸಪ್ತಮಿ ಭಕ್ತಿ ಏಕವಚನ. ಅಪವಾಹಿತಾಯಾಂ ಸಪ್ತಮಿ ಭಕ್ತಿ ಏಕವಚನ. ಅಸಂವೃತ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ಏಕ. ಸಂಸದಿ ಸಪ್ತಮಿ ಏಕ. ಜಾತ ಲಜ್ಜಾ, ಲಜ್ಜೆ ಅಂದ್ರೆ ನಾಚಿಕೆ ಪಟ್ಟವಳಾಗಿ. ಸ್ವೇಷು ಸಪ್ತಮಿ ಬಹು ಏವ ಅವ್ಯಯ. ಸ್ವೇಶ್ವೇವ ಗಾತ್ರೇಶು ತನ್ನ ಶರೀರದೊಳಗೆ ತಾನೇ ಮುದ್ದೆಯಾದಂತೆ. ಗಾತ್ರೇಶು ಸಪ್ತಮಿ ಬಹುವಚನ. ನಿಲೀಯ ಲ್ಯಪ್ರತ್ಯಯಂತಮವ್ಯಯ. ಯಾತಾ ಸ್ತ್ರೀಲಿಂಗ ಪ್ರಥಮ ಏಕ. ರಾಮಾನನಂ ರಾಮಸ್ಯ ಆನನಂ ದ್ವಿತೀಯ ಏಕ. ಚಾರು ಚೆನ್ನಾಗಿ ದ್ವಿತೀಯ ಏಕ. ದದರ್ಶ ಲಿಟ್ ಪ್ರಥಮ ಏಕ. ರಾಮ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ಏಕ. ಗುರುರಾಜ ಆಲೋಕ್ಯತಾಂ ಲೋಕಪತಿರ್ಬಭಾಷೆ. ತಾಂ ಲೋಕಪತಿರ್ಬಭಾಷೆ. ಆಲೋಕ್ಯತಾಂ ಲೋಕಪತಿರ್ಬಭಾಷೆ. ಜಿತಾಸಿ ಭದ್ರೇ ವಿನಿಹತ್ಯ ಶತ್ರುಂ. ಜಿತಾಸಿ ಭದ್ರೇ ವಿನಿಹತ್ಯ ಶತ್ರುಂ. ಜಿತಾಸಿ ಭದ್ರೇ ವಿನಿಹತ್ಯ ಶತ್ರುಂ.
दारापहारोद्भव दुर्यशो मे दारापहारोद्भव दुर्यशो मे दारापहारोद्भव दुर्यशो मे प्रमृष्टमेवं किमिहाद्य कृत्यम् प्रमष्टमेवं किमिहाद्य कृत्यम् प्रमष्टमेवं किमिहाद्य कृत्यम् ತಾಂ ಆ ಸೀತೆಯನ್ನು ಲೋಕಪತಿಯಾದಂತಹ ರಾಮಚಂದ್ರ ಆಲೋಕ್ಯ ನೋಡಿ ಬಭಾಷೆ ಹೀಗೆಂದನು. ಭದ್ರೆ, ಅಂತೂ ನಿನ್ನನ್ನು ಪಡೆದಾಯಿತು, ಶತ್ರುವನ್ನ ಕೊಂದು ನಿನ್ನನ್ನ ಪಡೆದಾಯಿತು. ಹೆಂಡತಿಯನ್ನ ಅಪಹರಿಸಿದ ಕಾರಣದಿಂದಾಗಿ ರಾಜ ಕಳ್ಕೊಂಡ ತನ್ನವರನ್ನು ಅನ್ನುವಂತಹ ಒಂದು ಕೆಟ್ಟ ಕುಖ್ಯಾತಿ ಅಥವಾ ಅಪ್ರಸಿದ್ಧಿಯನ್ನ ಇವತ್ತು ಕಳ್ಕೊಂಡ ಹಾಗಾಯ್ತು. ನೀನು ದೊರಕಿದ್ದು ಸಂತೋಷವಾಯಿತು. ಇನ್ನು ನನಗೆ ಏನು ಬೇಕಿಲ್ಲ, ಇನ್ನು ಪಡೆಯುವಂತದ್ದು ಏನು ಬೇಕಿಲ್ಲ. ಕಿಮಿಹಾದ್ಯ ಕೃತ್ಯಂ, ಏನ್ ಬೇಕಿತ್ತೋ ನಿನ್ನನ್ನ ಪಡೆದಾಯ್ತು. ರಾವಣನನ್ನ ಗೆಲ್ಲುವುದು ಅನ್ನೋದು ಮುಖ್ಯವಾದ, ಅಂದ್ರೆ ಅದೊಂದೇನು ಉದ್ದೇಶವಾಗಿ ಬಂದದ್ದಲ್ಲ. ದುಷ್ಟನನ್ನು ಕೊಲ್ಲಬೇಕಿತ್ತು ಅನ್ನೋ ಒಂದು ಯೋಚನೆ ಇದ್ದೇ ಇತ್ತು. ಆದ್ರೆ ಅವನನ್ನ ಗೆಲ್ಲುವ ಮೂಲಕ ವಿಸ್ತೃತವಾದ ರಾಜ್ಯವನ್ನ ಕಟ್ಟಬೇಕು ಅಂತ ಈ ಯಾವುದೇ ಯೋಚನೆಯಿಂದ ಬಂದದ್ದಲ್ಲ. ಹಾಗಾಗಿ ಕಿಮಿಹಾದ್ಯ ಕೃತ್ಯಂ, ನಾನು ಇನ್ನೇನ್ ಮಾಡ್ಬೇಕಾಗಿದೆ, ನನಗೆ ಸೀತೆ ಸಿಕ್ಕಿ ಆಯ್ತು. ರಾವಣ ಅಂತ ಶಬ್ದನೂ ಬಳಸಲ್ಲ, ಶತ್ರುವನ್ನ ನಿಗ್ರಹ ಮಾಡಿ ಆಯ್ತು. ತನ್ನವರನ್ನ ಕಳ್ಕೊಂಡಿದ್ದಾನೆ ಅನ್ನುವ ಅಪಯಶಸ್ಸು ಅದು ಕೂಡ ದೂರವಾಯಿತು. ಇನ್ನು ನನಗೆ ಏನು ಬೇಕಾಗಿಲ್ಲ. ಆಲೋಕ್ಯ ನೋಡಿ, ಲೆಪ್ರತ್ಯಂತಂ ಅವ್ಯಯಂ, ತಾಂ ದ್ವಿತೀಯ ಏಕ, ಲೋಕಪತಿ ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಲೋಕಸ್ಯ ಪತಿ ಲೋಕಪತಿ. ಬಭಾಷೆ ಭಾಷವ್ಯಕ್ತಾಯಾಂ ವಾಚಿ ಆತ್ಮನೆಪದ ಲಿಟ್ ಪ್ರಥಮ ಏಕ, ಮಾತಾಡಿದನು ಅಂತ ಅರ್ಥ. ಜಿತಾ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ಏಕ, ಅಸಿ ಲಟ್ ಮಧ್ಯಮ ಏಕ. ಭದ್ರೆ ಭದ್ರೆ ಸಂಬೋಧನಾ ಸೀತೆಯನ್ನು ಕರೆದು ಹೇಳಿದ್ದು. ವಿನಿಹತ್ಯ ಲೆಪ್ರತ್ಯಂತಮವ್ಯಯಂ, ಶತ್ರುಂ ದ್ವಿತೀಯ ವಿಭಕ್ತಿ ಏಕವಚನ. ದಾರಾಪಹಾರೋದ್ಭವ ದುರ್ಯಶಃ, ದಾರಾಣಾಂ ಅಪಹಾರಃ ದಾರಾಪಹಾರಃ, ದಾರಾಪಹಾರೇಣ ಉದ್ಭವಃ ದಾರಾಪಹಾರೋದ್ಭವಃ, ದಾರಾಪಹಾರೋದ್ಭವಃ ದುಷ್ಟಂ ಯಶಃ ದುರ್ಯಶಃ, ದಾರಾಪಹಾರೋದ್ಭವಃ ದುರ್ಯಶಃ ಯಸ್ಯ ಸಹ. ಪುಲ್ಲಿಂಗ ಪ್ರಥಮ ಏಕ. ದಾರ ಅಂದ್ರೆ ಹೆಂಡತಿ, ಹೆಂಡತಿಯನ್ನು ಅಥವಾ ಬಂಧುಗಳನ್ನು ಕಳೆದುಕೊಂಡ ಕಾರಣದಿಂದಾಗಿ ಹುಟ್ಟಿದ ಕೆಟ್ಟ ಅಪಯಶಸ್ಸನ್ನು ಕಳೆದುಕೊಂಡವನು, ತನ್ನವರನ್ನು ಉಳಿಸಿಕೊಂಡಿಲ್ಲ ಅನ್ನುವ ಕೆಟ್ಟ ಕೀರ್ತಿಯನ್ನ ಕಳೆದುಕೊಂಡೆ. ಮೇ ಷಷ್ಠಿ ಏಕ, ಪ್ರಮೃಷ್ಟಂ ದ್ವಿತೀಯ ಏಕ, ಏವಂ ಅವ್ಯಯ, ಕಿಂ ಅವ್ಯಯ, ಇಹ ಅವ್ಯಯ, ಅದ್ಯ ಅವ್ಯಯ, ಕೃತ್ಯಂ ಪ್ರಥಮ ವಿಭಕ್ತಿ ಏಕವಚನ. ನನಗೆ ಮಾಡಬೇಕಾದ ಕೆಲಸವು ಇನ್ನೇನಿದೆ. ಚೈತನ್ಯ ಅವರು ಹೇಳಿ. ಕುಲಾಂಗನಾನಾಂ ಕುಲ ಇನ್ನೊಮ್ಮೆ ಹೇಳಿ. ಕುಲಾಂಗನಾನಾಂ ಕುಲಾಂಗನಾಯಾಂ ಕುಲಾಂಗನಾಯಾಂ ಪರವೇಶ್ಮಗಾಯಾಂ 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 ಕಥಂ ಕುಲೀನ ಕಥಂ ಕುಲೀನ ಕಥಂ ಕುಲೀನ ಕುರುತೇಭಿಲಾಷಂ ಕುರುತೇಭಿಲಾಷಂ ಕುರುತೇಭಿಲಾಷಂ. ವಯಂತು ಸರ್ವತ್ರ ವಯಂ ಚ ವಯಂತು ಸರ್ವತ್ರ ಚ ವಯಂ ತು ಸರ್ವತ್ರ ಚ ಸಂಗಹೀನಾಃ 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 ಶುಚಿಸ್ಮಿತೆ ಯಾಹಿ ಶುಚಿಸ್ಮಿತೆ ಯಾಹಿ ಶುಚಿಸ್ಮಿತೆ ಯಾಹಿ ಯಥೇಪ್ಸಿತಂ ತ್ವಂ ಯಥೇಪ್ಸಿತಂ ತ್ವಂ ಯಥೇಪ್ಸಿತಂ ತ್ವಂ.
ಒಳ್ಳೆಯ ಮನೆತನದಲ್ಲಿ ಈ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳುವ ಮುಂಚೆ ಒಂದು ಸಂಗತಿಯನ್ನ ತಿಳ್ಕೊಳ್ಬೇಕು. ಯಾಕೆ ಕೆಲವೊಂದ್ ಸರ್ತಿ ನಾವು ಈ ಮಾತುಗಳನ್ನ ಕೇಳುವಾಗ ನಮಗೆ ಭಾವುಕತೆಯಿಂದ ದುಃಖ ಆಗ್ಬೋದು. ಆದ್ರೆ ಈ ಮಾತಿನಲ್ಲಿರುವ ಹಿನ್ನೆಲೆ ಏನು ಅಂದ್ರೆ ಈಗ ಯಾರು ಇದ್ದಾಳು ಅವಳು ಸೀತೆ ಅಲ್ಲ, ಅವಳು ಸೀತೆಯ ಆಕೃತಿ. ಇದು ನಿರಂತರ ಮತ್ತೆ 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 ನಮಗೆ ಸಂಗ್ರಹ ರಾಮಾಯಣ ಹೇಳ್ತಾ ಇತ್ತು. ಆದ್ರಿಂದಾಗಿ ಆದ್ರೆ ಅವರಿಗೆ ಯಾರಿಗೂ ಗೊತ್ತಿಲ್ಲ, ಇದು ಅವಳಿಗೆ ಮತ್ತೆ ಅವನಿಗೆ ಮಾತ್ರ ಗೊತ್ತಿರುವುದು, ಬಿಟ್ರೆ ಹನುಮಂತನಿಗೆ. ಲಕ್ಷ್ಮಣನಿಗೂ ಲಕ್ಷ್ಮಣನಿಗೂ ಸಹ ಈ ವಿಷಯ ಗೊತ್ತಿಲ್ಲ. ಹಾಗಾಗಿ ಈಗ ಮತ್ತು ಇದು ಒಂದು ಉದ್ದೇಶವಾದ್ರೆ, ಇನ್ನೊಂದು ಉದ್ದೇಶ ಕೇವಲ ಹೀಗೊಂದು ವ್ಯವಸ್ಥೆಯಲ್ಲಿ ಒಬ್ಬ ರಾಜನಾದವನು ಯಾರದ್ದೋ ಮನೆಯಲ್ಲಿ ಇದ್ದವಳನ್ನೇ ಸ್ವೀಕರಿಸಿದ ಅನ್ನುವ ಕೆಟ್ಟ ಅಪವಾದ ಅವಳಿಗೂ ನಾಳೆ ಕಾಡಬಾರದು, ಅವಳನ್ನು ಕೂಡ ಯಾರು ಹಂಗಿಸಬಾರದು, ರಾಜನಿಗೂ ಒಂದು ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗಬಾರದು ಅನ್ನುವ ದೃಷ್ಟಿಯಿಂದ ರಾಮಚಂದ್ರ ಕಥಂ ಕುಲೀನಃ ಕುರುತೆ ಅಭಿಲಾಷಂ. ನೋಡು ಸತ್ಕುಲ ಪ್ರಸೂತಳೆ, ಒಂದು ವರ್ಷದಲ್ಲಿ ನೀನು ಇಡೀ ಪರವೇಶ್ಮ ಬೇರೆಯವರ ಮನೆಯಲ್ಲಿ ಇದ್ದವಳು. ಕಥಂ ಹೇಗೆ ತಾನೇ ಅಭಿಲಾಷಂ ಕುಲೀನಃ ಕುರುತೆ, ಹೇಗೆ ತಾನೇ ಒಬ್ಬ ರಾಜನಾದವನು ನಿನ್ನನ್ನು ಸ್ವೀಕರಿಸಿಯಾನು. ವಯಂತು ಸರ್ವತ್ರ ಸಂಗಹೀನಾಹ, ನಾವಾದ್ರೂ ರಾಜರ ಎನಿಸಿಕೊಂಡವರು, ಎಲ್ಲರಲ್ಲೂ ಸಮವಾದ ಭಾವನೆಯನ್ನು ತಾಳುವವರು, ಎಲ್ಲಿಯೂ ಕೂಡ ಅಂಟಿಕೊಳ್ಳದವರು. ಶುಚಿಸ್ಮಿತೆ, ನಗೆ ಮೊಗದವಳೆ, ಅಂದ್ರೆ ಅವಳ ಬಗ್ಗೆ ತಿರಸ್ಕಾರದ ಭಾವ ಇದ್ರೆ ಈ ಹೊಗಳಿಕೆಯ ಮಾತು ಅರ್ಥವೇ ಇಲ್ಲ. ಅದಕ್ಕೆ ಕುಲಾಂಗನ ಅಂತ ಹೇಳಿದ್ದಾನೆ, ಶುಚಿಸ್ಮಿತೆ ಅಂತ ಹೇಳಿದ್ದಾನೆ, ಅವಳದು ತಪ್ಪು ಅಂತ ಹೇಳಿಲ್ಲ. ಆದ್ರೆ ಲೋಕದ ದೃಷ್ಟಿಯಿಂದ ನಮ್ಮಿಬ್ಬರಿಗೆ ಪರಸ್ಪರ ಏನೇ ವಿಷಯ ಹೌದು ಅಂತ ಆಗಿದ್ರು ಕೂಡ ನಿನ್ನನ್ನ ನಾನು ಸ್ವೀಕಾರ ಮಾಡುವುದೇ ನಿನಗೆ ನಾಳೆ ಕೆಡುಕುಂಟಾದೀತು. ನನ್ನ ಸ್ಥಾನಮಾನಕ್ಕೂ ಕೂಡ ರಾಜನಾದವನು ಏನೂ ಪೂರ್ವ ಪರಿ ತಿಳ್ಕೊಳ್ಳದೆ ಅವಳನ್ನು ಸ್ವೀಕಾರ ಮಾಡಿದ ಅನ್ನುವ ಆಕ್ಷೇಪ ಬರಬಾರದು. ಹಾಗಾಗಿ ಯಥೇಪ್ಸಿತಂ ತ್ವಂ ಯಾಹಿ, ನೀನು ಎಲ್ಲಿಗೆ ಬೇಕಾದ್ರೂ ಕೂಡ ನಿನ್ನ ಅಧಿಕಾರದ ವ್ಯಾಪ್ತಿಯನ್ನು ನಾನು ದೊಡ್ಡದು ಮಾಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಬೇಕಾದ್ರೂ ಸ್ವತಂತ್ರಳು, ನಿನಗೆ ಬೇಕಾದ ಕಡೆಗೆ ನಾನು ಕಳುಹಿಸಿಕೊಡ್ಲಿಕ್ಕೆ ತಯಾರಿದ್ದೇನೆ. ಅಂದ್ರೆ ಕಳುಹಿಸಿಕೊಡ್ತೇನೆ ಅಂತ ಮಾತು ಸ್ವಾತಂತ್ರ್ಯ ಕೊಡುವುದು ಅನ್ನುವ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೇಕಾದದ್ದು, ಅವಳಿಗೂ ಆಲೋಚನೆ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂತ. ಒಂದು ಬಿಟ್ಟು ಬಿಡ್ತೇನೆ ಅಂತ ಅನ್ನೋ ಅರ್ಥದಲ್ಲಿ ಹೇಳಲಿಲ್ಲ. ನಾವು ಯಾವುದನ್ನು ಕೂಡ ಅಂಟಿಸಿಕೊಳ್ಬೇಕಾದವರಲ್ಲ. ಪರವೇಶ್ಮದಲ್ಲಿ ಇದ್ದಂತಹ ನಿನ್ನನ್ನ ರಾಜನಾಗಿ ನಾನು ಸ್ವೀಕರಿಸುವುದು ಹೇಗೆ ಯೋಚನೆ ಮಾಡು ಅಂತ. ಹೀಗೆ ನಮಗೆ ರಾಮಾಯಣದಲ್ಲಿ ನೋಡುವಾಗ ಸ್ವಲ್ಪ ಕಟುವಾಗಿ ಕಾಣಿಸುತ್ತೆ. ಇಲ್ಲಿ ಅಂದ್ರೆ ಅವನ ಅಭಿಪ್ರಾಯ ಹಾಗಾಗಿರ್ಲಿಲ್ಲ ಅಂತ ಗೊತ್ತಾಗತ್ತೆ. ಕುಲಾಂಗನಾಯಾಮ್, ಕುಲಾಂಗನ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಮನೆತನದಲ್ಲಿ ಹುಟ್ಟಿ ಬಂದವಳು ನೀನು. ಆದ್ರೆ ಪರವೇಶ್ಮಗಾಯಾಮ್, ಬೇರೆಯವರ ಮನೆಯಲ್ಲಿ ವರ್ಷಗಟ್ಟಲೆ ಇದ್ದವಳು. ಹಾಗಾಗಿ ಕಥಂ ಅಭಿಲಾಷಂ ಕುರುತೆ, ಹೇಗೆ ತಾನೇ ಒಬ್ಬ ರಾಜನಾದವನು ನಿನ್ನನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. ಕುಲಾಂಗನಾಯಾಮ್ ಸಪ್ತಮಿ ಏಕ, ಪರವೇಶ್ಮಗಾಯಾಮ್ ಸಪ್ತಮಿ ಏಕ, ಪರೇಶಾಂ ವೇಶ್ಮ ಪರವೇಶ್ಮ, ಪರವೇಶ್ಮನಿ ಗಚ್ಚತಿ ಇತಿ ಪರವೇಶ್ಮಗಾ, ತಸ್ಯಾಂ ಪರವೇಶ್ಮಗಾಯಾಮ್ ಕುಲೇ ಉತ್ಪನ್ನ ಅಂಗನಾ ಕುಲಾಂಗನ, ತಸ್ಯಾಂ ಕುಲಾಂಗನಾಯಾಮ್ ಕಥಂ ಅವ್ಯಯ ಕುಲೀನಃ. ಪುಲ್ಲಿಂಗ ಪ್ರಥಮ ಏಕ, ಕುರುತೆ ಲಟ್ ಪ್ರಥಮ ಏಕ, ಅಭಿಲಾಷಂ ದ್ವಿತೀಯ ಏಕ, ವಯಂ ಪ್ರಥಮ ಬಹು, ತು ಅವ್ಯಯ, ಸರ್ವತ್ರ ತ್ರಲ್ ಪ್ರತ್ಯಯ ಅವ್ಯಯ, ಚ ಅವ್ಯಯ, ಸಂಗಹೀನಾಃ ಸಂಗೈಃ ಹೀನಃ ಹೀನಾಃ. ತೃತೀಯ ತತ್ಪುರುಷ ಸಮಾಸ, ಪ್ರಥಮ ವಿಭಕ್ತಿ ಬಹುವಚನ, ಶುಚಿಸ್ಮಿತೆ ಸಂಬೋಧನಾ ಪ್ರಥಮ, ಯಾಹಿ ಲೋಟ್ ಮಧ್ಯಮ ಏಕ, ಯಥೇಪ್ಸಿತಂ ದ್ವಿತೀಯ ಏಕ, ತ್ವಂ ದ್ವಿತೀಯ ಏಕ. ಸ್ವಾತಿ ಅವರು ಹೇಳಿ. ನಾಸ್ಮನ್ಯಸಕ್ತೇತಿ ಮುಹುರ್ಬ್ರುವಾಣ ವಿಜ್ಞಾಯ ಭಾವಂ
ಭುವನೇಶ್ವರಸ್ಯ भुवनेश्वरस्य ಶುಕಾಲಪಾ शुकालपा ಲಕ್ಷ್ಮಣಮಾಲಲಾಪ लक्ष्मणमाललाप ಚಿತಾಂ ಧೃತಂ ಮೇ चितां धृतं मे ಕುರು ಲಕ್ಷ್ಮಣೇತಿ. कुरु लक्ष्मणेति ನಾನು ಎಂದಿಗೂ ಕೂಡ ಅನ್ಯಸಕ್ತಳಲ್ಲ. ಆದ್ರೆ ರಾಮನ ಭಾವ ಭುವನೇಶ್ವರಸ್ಯ ಭಾವಂ ವಿಜ್ಞಾಯ. ಶ್ರೀರಾಮಚಂದ್ರ ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನೋದು ಅವಳಿಗೆ ಅರ್ಥ ಆಯ್ತು. ರಾಮಚಂದ್ರ ನೀನು ಶುದ್ಧಳಾಗಿ ಬಾ ಅಂತ ಹೇಳಿಲ್ಲ, ಅಥವಾ ನಿನ್ನ ಅಪಾವಿತ್ರ್ಯವನ್ನ ನಾನು ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿಲ್ಲ. ಬೇಕಾದಲ್ಲಿಗೆ ನೀನು ನಿನ್ನ ಸ್ವಾತಂತ್ರ್ಯವನ್ನ ಅವಲಂಬಿಸಿ ಹೊರಡಬಹುದು ಅಂದಾಗ ಅವಳಿಗೆ ಅರ್ಥ ಆಯ್ತು ರಾಮಚಂದ್ರನ ಯೋಚನೆ ಏನು. ಒಬ್ಬ ರಾಜನಾಗಿ ಅವನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಇಲ್ಲಾಂದ್ರೆ ಅವಳಿಗೆ ಕೋಪ ಬರ್ಬೇಕಿತ್ತು. ನೀನೇ ನನ್ನನ್ನು ಇಷ್ಟು ಸಂದೇಹ ಪಡ್ತೀಂದ್ರೆ ನಾನೇ ಯಾಕೆ ನೀನೊಟ್ಟಿಗೆ ಇರ್ಬೇಕು ಅಂತ ಹಠ ಮಾಡಿ ಹೋಗ್ಬೇಕಿತ್ತು. ಅವಳೇನು ಹೆದರಿಕೆ ಇರೋಳಲ್ಲ. ಎಲ್ಲಿವರೆಗೆ ಅಂದ್ರೆ ಇಡೀ ರಾಜ್ಯವನ್ನ ಸೀತೆ ಕೈ ಕೊಡ್ತೇನೆ ಅಂತ ಹೇಳುವ ಮಾತನ್ನ ವಸಿಷ್ಠರು ಹೇಳ್ತಾರೆ. ರಾಮಚಂದ್ರ ಹೋದ್ರೆ ಹೋಗ್ಲಿ ಕಾಡಿಗೆ, ಸೀತೆ ರಾಜ್ಯಭಾರ ನಡೆಸ್ತಾಳೆ ಅಂತ. ಅದೇ ತರದ ಮಾತನ್ನ ಧೃತರಾಷ್ಟ್ರನು ಆಡಿರ್ತಾನೆ, ದುರ್ಯೋಧನನು ಹೇಳ್ತಾನೆ. ಕುಂತಿಗೆ ರಾಜ್ಯ ಸಿಕ್ಕರೆ ಕುಂತಿಯೇ ರಾಜ್ಯ ಆಳ್ತಾಳೆ ಅಂತ. ಮಕ್ಕಳೇನಾದ್ರೂ ಯುದ್ಧದಲ್ಲಿ ಸತ್ತೋದ್ರು ಕೂಡ ಕುಂತಿಯನ್ನ ರಾಜ್ಯದಲ್ಲಿ ನಡೆಸುವಂತಹ ಆಲೋಚನೆ ಕೃಷ್ಣನಿಗಿದೆ. ಕೃಷ್ಣ ನಡೆಸ್ತಾನೆ. ನನ್ನ ಮಕ್ಕಳಿಗಂತೂ ಗ್ಯಾರಂಟಿ ಸಿಗಲ್ಲ ಅಂತ. ಸಂಜಯ್ ಇದಕ್ಕೆ ಹೂ ಅಂತಾನೆ. ಹಾಗಾಗಿ ಸೀತೆ ಹೆದರಿ ನನಗೆ ಬೇರೆ ಗತಿ ಇಲ್ಲ ಅಂತ ರಾಮನ ಹತ್ರ ಬಂದವಳಲ್ಲ. ಅವಳಿಗೆ ರಾಮನ ಮೇಲಿದ್ದ ಸಹಜವಾದ ಪ್ರೀತಿ ಮತ್ತು ರಾಮನ ಉದ್ದೇಶ ವಿಜ್ಞಾಯ, ಬರೀ ನ್ಯಾಯ ಅಂತ ಹೇಳಿಲ್ಲ, ವಿಶೇಷವಾದ ಅವನ ಕ್ಷಾತ್ರ ಧರ್ಮದ ವ್ಯವಸ್ಥೆಯನ್ನ ಪ್ರಜೆಗಳು ಪ್ರಶ್ನಿಸುವ ಹಿನ್ನೆಲೆಯನ್ನ ಅರಿತವಳಾಗಿ ಭುವನೇಶ್ವರಸ್ಯ ಭಾವಂ ವಿಜ್ಞಾಯ ಶುಕಾಲಪ, ಗಿಳಿಯಂತೆ ಮೆದುವಾಗಿ ಮಾತನಾಡುವ ಆಕೆ ಲಕ್ಷ್ಮಣನನ್ನು ಕುರಿತು ಆಲಲಾಪ, ಲಕ್ಷ್ಮಣನನ್ನು ಕರೆದು ಹೀಗೆ ಹೇಳಿದ್ಲು. ಹೇ ಲಕ್ಷ್ಮಣ, ಧೃತಮ್ಮೆ ಚಿತಾಂ ಕುರು. ಹೇ ಲಕ್ಷ್ಮಣನೇ, ಕೂಡ್ಲೆ ಒಂದು ಚಿತೆಯನ್ನು ತಯಾರಿಸು, ಚಿತೆಯನ್ನು ಸಿದ್ಧಪಡಿಸು. ಲಕ್ಷ್ಮಣನು ಹೇಳಿಲ್ಲ, ರಾಮನು ಹೇಳಿಲ್ಲ. ಸೀತೆಯೇ ಮನಗಂಡು ತನ್ನ ನಿಜವಾದ ಸೀತಾ ರೂಪವನ್ನ ಲಕ್ಷ್ಮಣನಿಗೆ ರಾಮನಿಗೆ ಕೊಡ್ಬೇಕಲ್ಲ, ಅದಕ್ಕೊಂದು ನೆಪ ಬೇಕೇನಾದ್ರು. ಅವಳಿಗೂ ಅರ್ಥ ಆಗಿದೆ, ನನ್ನನ್ನ ರಾಮಚಂದ್ರ ಯಾಕೆ ಸ್ವೀಕಾರ ಮಾಡಲ್ಲ, ನೀನ್ ಬೇಕಾದಲ್ಲಿಗೆ ಹೋಗು ಅಂದ್ರೆ ಇದೆ, ನೀನ್ ಬೇಕಾದಲ್ಲಿಗೆ ಹೋಗು ಅಂದ್ರೆ ಕೈಲಾಸಕ್ಕೆ ಹೋಗು, ಕೈಲಾಸದಲ್ಲಿರುವ ಸೀತೆಯನ್ನ ನನಗ್ ತಂದು ಕೊಡು ಅಂತ. ಇದು ಲೋಕದ ದೃಷ್ಟಿಯಿಂದ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರನೇ ಮಧ್ವಾಚಾರ್ಯರು ಬೇಕು ಅಂತ ಹೇಳುದು. ಇಲ್ಲ ಅಂದ್ರೆ ಈ ಪ್ರಕರಣವನ್ನ ನಾವು ರಾಮ ಮಾಡಿದ್ದು ಸರಿ ಅಥವಾ ರಾಮ ಮಾಡಿದ್ದು ಯಾಕೆ ಅನ್ನೋದು ಹಿನ್ನೆಲೆನೇ ಗೊತ್ತಾಗಲ್ಲ. ಲೋಕದ ದೃಷ್ಟಿಯಿಂದ ಸರಿಯಾದ ತತ್ವವನ್ನ ತಿಳ್ಕೊಳ್ಬೇಕು ಅಂದ್ರೆ ಆಚಾರ್ಯರ ಮಾತು ನಮಗೆ ಅನಿವಾರ್ಯ. ಮತ್ತೆ ಅದು ಆಚಾರ್ಯರು ಕಿಸೆಯಿಂದ ತೆಗೆದು ಏನಾದ್ರೂ ಮಾಡಿ ಕತೆ ಕೂಡಿಸ್ಬೇಕು ಅಂತ ಹೇಳಿದ್ದಲ್ಲ. ಈ ಮಾತು ಪುರಾಣದಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಅವಳು ಸೀತಾಕೃತಿ, ಅವಳು ನಿಜವಾದ ಸೀತೆ ಅಲ್ಲ ಅನ್ನೋದನ್ನ ವೇದವ್ಯಾಸರು ಸ್ಪಷ್ಟ ತಿಳಿಸಿದ್ದಾರೆ. ಅದನ್ನ ಆಚಾರ್ಯರು ಎತ್ತಿ ತೋರಿಸಿದ್ದಾರೆ. ಹಾಗಾಗಿ ಇಲ್ಲಿ ರಾಮ ಪರಸ್ತ್ರೀಯನ್ನ ಸ್ವೀಕಾರ ಮಾಡೋದು ಸಾಧ್ಯವೇ ಇಲ್ಲ. ಇಲ್ಲಿರುವಂತಹ ಸೀತಾಕೃತಿ ಅವಳು ಸೀತೆ ಅಲ್ಲ. ಹಾಗಾಗಿ ಎಲ್ಲರ ಮುಂದೆ ಅದು ಸೀತೆ ಅಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಪಿವೀರರು ಹೋರಾಡಿದ್ದಕ್ಕೆ ಬೆಲೆನೇ ಇಲ್ಲ ಅಂತಾಗಿ ಅವರಿಗೆಲ್ಲ ಒಂಥರ ಟುಸ್ ಆಗ್ಬಿಡುತ್ತೆ ಪರಿಸ್ಥಿತಿ. ರಾವಣ ಸಾಯ್ಬೇಕಿತ್ತು ಅನ್ನೋದು ಒಂದು ಪ್ರಧಾನವಾದ ಉದ್ದೇಶ ಆದ್ರೆ, ಇವಳು ಸೀತೆ ಅನ್ನುವ ಪ್ರೀತಿಯನ್ನ ರಾಮಚಂದ್ರ ತೋರಿಸಿದ್ದಾನೆ. ಒಂದು ಕ್ಷಣ ಎಲ್ಲರಿಗೂ ಆತಂಕ ಆಯ್ತು, ಸೀತೆಯನ್ನು ಹೀಗೆ ಹೇಳಿದ್ನಲ್ಲ ಅಂತ. ಆದ್ರೆ ತಕ್ಷಣ ಇದೆಲ್ಲ ಹೆಚ್ಚು ಚಿಂತನೆ ಮಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಅವಳು ತಕ್ಷಣ ಲಕ್ಷ್ಮಣ ಧೃತಮ್ಮೆ ಅಗ್ನಿಮಾನಯ, ತಕ್ಷಣವೇ ನೀನು ಅಗ್ನಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ಲು. ಅಗ್ನಿಯನ್ನ ಸಿದ್ಧಪಡಿಸಿ ಅದರಲ್ಲಿ ಇಳಿದ್ಲು.
ಇಳಿದಾಗ ಅಗ್ನಿ ಆ ಸೀತಾಕೃತಿಯನ್ನ ಅಂದ್ರೆ ಇಂದ್ರನ ಪ್ರತಿರೂಪವನ್ನ ಒಳಗೆ ಸ್ವೀಕಾರ ಮಾಡಿ ಸೀತೆಯ ನಿಜವಾದ ರೂಪ ಕೈಲಾಸದಲ್ಲಿ ಪಾರ್ವತಿ ಮತ್ತು ಶಿವ ಪೂಜೆ ಮಾಡ್ತಾ ಇದ್ದದ್ದನ್ನ ಕರ್ಕೊಂಡು ಬಂದು ವಾಪಸ್ಸು ರಾಮನ ಕೈಗೆ ಒಪ್ಪಿಸಿದ ಅನ್ನುವ ಆಚಾರ್ಯರ ಅಭಿಪ್ರಾಯ ಅರ್ಥ ಆದ್ರೆ ಮಾತ್ರ ರಾಮ ಯಾಕೆ ಅವಳನ್ನಷ್ಟು ಕಟುವಾಗಿ ಮಾತನಾಡಿಸಿದ ಅನ್ನೋದು ನಮಗೆ ಅರ್ಥ ಆಗುತ್ತೆ. ರಾಮನಿಗೆ ಸೀತೆಯ ಬಗ್ಗೆ ಖಂಡಿತ ಕಿಂಚಿತ್ತು ಎಳ್ಳಷ್ಟು ಸಂದೇಹ ಇಲ್ಲ. ಇದನ್ನ ಸೀತೆಯೂ ಕೂಡ ಅರ್ಥ ಮಾಡಿಕೊಂಡಿದ್ದಾಳೆ. ಹಾಗಾಗಿ ಸೀತೆ ಅಗ್ನಿಮಾನಯ ಇಲ್ಲಾಂದ್ರೆ ಎಷ್ಟೆಷ್ಟೋ ಸಾಬೀತುಪಡಿಸ್ಲಿಕ್ಕೆ ಪ್ರಯೋಗಗಳಿತ್ತು. ಯಾಕೆ ಅಗ್ನಿಯನ್ನೇ ತರ್ಲಿಕ್ಕೆ ಹೇಳಿಲ್ಲ ಅಂದ್ರೆ ಅಗ್ನಿಯಲ್ಲೇ ಪ್ರವೇಶ ಮಾಡಿ ಆ ಮಾಯಾ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋದಾಗ ಅವಳು ಅಗ್ನಿಯನ್ನ ಪ್ರವೇಶ ಮಾಡಿ ರಾವಣ ಬರ್ತಾನೆ, ಅವನಿಗೆ ಸಿಗುವಂತಹ ಸೀತೆ ಅದು ಸೀತೆ ಆಗಿರಬಾರ್ದು ಅಂತ ದೇವತೆಗಳು ಪ್ಲಾನ್ ಮಾಡಿ ಅವಳನ್ನ ಹಾಗೆ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿ ಬಂದದ್ದು ಡೂಪ್ಲಿಕೇಟ್ ಸೀತೆ. ಡೂಪ್ಲಿಕೇಟ್ ಆಗಿದ್ರಿಂದ ರಾಮ ಈಗ ಇದ್ದಕ್ಕಿದ್ದಾಗೆ ಎಲ್ಲಿಂದ ಎಕ್ಸ್ಚೇಂಜ್ ಮಾಡುದು? ಅದಕ್ಕೊಂದು ಲೋಕದ ದೃಷ್ಟಿಯಿಂದ ಪರೀಕ್ಷೆನೂ ಆಯ್ತು, ಅವಳೇ ಅದನ್ನು ಮಾಡಿ ತೋರಿಸ್ತಾಳೆ. ಮತ್ತೆ ಆಂತರಂಗಿಕವಾದ ದೃಷ್ಟಿಯಿಂದ ಪರಸ್ತ್ರೀ ಅಲ್ಲದ ತನ್ನವಳಾದಂತಹ ಸೀತೆಯನ್ನೇ ಮರಳಿ ಪಡೆಯುವುದಕ್ಕೋಸ್ಕರ ಆಕೆಯನ್ನ ಅಗ್ನಿಯಲ್ಲಿ ಪ್ರವೇಶ ಮಾಡುವುದಕ್ಕೆ ಅವನು ಸುಮ್ಮನಾದ. ಇಲ್ಲಿ ಯಾರು ಕೂಡ ಅವಳು ಪರ್ಮಿಷನ್ ಕೇಳಲಿಲ್ಲ. ಹಾಗಾದ್ರೆ ನಾನು ಅಗ್ನಿಯಲ್ಲಿ ಪ್ರವೇಶ ಮಾಡ್ಲಾ, ಆಗಲಾದ್ರೂ ನನ್ನ ನಂಬ್ತೀರಾ, ಇದೆಲ್ಲ ಹೇಳಲೇ ಇಲ್ಲ ಅವಳು. ನೋಡಿ, ನಿಜವಾದ ಆ ಉದ್ದೇಶ ಎಲ್ಲರಿಗೂ ಪರೀಕ್ಷೆ ಮಾಡಿದ ಉದ್ದೇಶ ಆದ್ರೆ ಇಲ್ಲಿ ಎಷ್ಟು ಚರ್ಚೆ ನಡಿಬೇಕಿತ್ತು. ಯಾವ ಚರ್ಚೆಯೂ ನಡಿಲ್ಲ. ಲಕ್ಷ್ಮಣ ಅಗ್ನಿಮಾನಯ, ಅಗ್ನಿಯನ್ ತಂದ, ಅವಳು ಸೀದಾ ಪ್ರವೇಶ ಮಾಡಿದ್ಲು, ನಿಜವಾದ ಸೀತೆಯನ್ನು ಮರಳಿ ತಂದು ಕೊಟ್ಟ ಅನ್ನುವ ಇಷ್ಟು ಅಂಶ ನಮಗೆ ಕಥೆ ಅರ್ಥ ಆದ್ರೆ ಇದರ ಹಿಂದೆ ಇರುವ ತಾತ್ವಿಕವಾದ ನೆಲೆ ಏನು ಅನ್ನೋದು ನಮಗೆ ನಾವು ತುಂಬಾ ಸಮಾಧಾನದ ಯೋಚಿಸಿದ್ರೆ ಮಾತ್ರ ರಾಮಾಯಣ ಖುಷಿ ಕೊಡುತ್ತೆ, ಅರ್ಥ ಆಗುತ್ತೆ. ನಾವು ಮೊದ್ಲೇ ಬಂದ್ ಮಾಡಿ ಕೂತ್ರೆ, ನಾವು ಮೊದ್ಲೇ ಪೂರ ಬ್ಲಾಕ್ ಆಗಿ ಕೂತ್ರೆ ಒಳ್ಳೆ ವಿಷಯವೂ ಕೂಡ ಗೋಡೆಗೆ ಬಡ್ದು ಎಲ್ಲೋ ಉದುರಿ ಹೋಗ್ಬಿಡುತ್ತೆ. ಎಷ್ಟು ಅದ್ಭುತವಾದ ಸಂಗತಿ ಇದು. ನಾವು ಯೋಚನೆ ಮಾಡಿದ್ರೆ ರಾಮಚಂದ್ರನಿಗೆ ಎಷ್ಟು ಕಾಳಜಿ ಇತ್ತು ಅಂತ ನಾವು ತಿಳ್ಕೊಳ್ಳಿಕ್ಕಾಗತ್ತೆ. ಜೊತೆಗೆ ಒಂದು ಲೋಕ ನೀತಿಯನ್ನು ಕೂಡ ತೋರಿಸಿದ ಹಾಗಾಗತ್ತೆ ಅಂತ ನಮಗೆ ಅರ್ಥ ಆಗತ್ತೆ. ನ ಅಸ್ಮಿ ಅನ್ಯಸಕ್ತ, ನ ಅವ್ಯಯ, ಅಸ್ಮಿ ಸಪ್ತಮಿ, ಸಾರಿ ಲಟ್ ಉತ್ತಮ ಏಕ, ಅನ್ಯಸಕ್ತ ಆಕಾರ ಅಂತ ಸ್ತ್ರೀಲಿಂಗ ಪ್ರಥಮ, ಅನ್ಯಸಕ್ತ ಇತಿ ಅವ್ಯಯ, ಮುಹುಹು ಅವ್ಯಯ, ಬ್ರುವಾಣ ಶಾನಚ್ ಪ್ರತ್ಯಯ ಅಂತ ಶಬ್ದ, ವಿಜ್ಞಾಯ ಲೆಪ್ರತ್ಯಯ ಅಂತ ಅವ್ಯಯಂ, ಭಾವಂ ದ್ವಿತೀಯ ಏಕ, ಭುವನೇಶ್ವರಸ್ಯ ಷಷ್ಠಿ ಏಕ, ಶುಕಾಲಪ ಶುಕವತ್ ಆಲಪ್ಯತೆ ಇತಿ ಶುಕಾಲಪ, ಪ್ರಥಮ ಏಕ, ಲಕ್ಷ್ಮಣಂ ದ್ವಿತೀಯ ಏಕ, ಆಲಲಾಪ ಲಪವ್ಯಕ್ತಾಯಾಂ ವಾಚಿ ಲಿಟ್ ಪ್ರಥಮ ಏಕ, ಚಿತಾಂ ದ್ವಿತೀಯ ಏಕ ಆಕಾರಾಂತ, ಧೃತಂ ಕೂಡ್ಲೆ ಅವ್ಯಯ, ಮೇ ಷಷ್ಠಿ ಏಕ, ಕುರು ಲೋಟ್ ಮಧ್ಯಮ ಏಕ, ಲಕ್ಷ್ಮಣ ಅವ್ಯಯ ಇತಿ ಅವ್ಯಯ. ಲಕ್ಷ್ಮಣ ಸಂಬೋಧನಾ ಪ್ರಥಮ ಇತಿ ಅವ್ಯಯ. ಆಚಾರ್ಯ ಶುಕಾಲಪ ಅಂದ್ರೆ ಏನು? ಶುಕ ಅಂದ್ರೆ ಗಿಳಿ, ಗಿಳಿಯಂತೆ ಆಲಾಪಿಸುವವಳು ಅಂದ್ರೆ ಗಿಳಿಯಂತೆ ಮಧುರವಾದ ಧ್ವನಿ ಉಳ್ಳವಳು ಅಂತ ಅರ್ಥ. ಶುಕಾಲಪ ಲಕ್ಷ್ಮಣ ಮಾಲಲಾಪ, ಶುಕದಂತೆ ಅತ್ಯಂತ ಮೆದುವಾದ ಧ್ವನಿಯಿಂದ ಕೂಡಿದಂತಹ ಸೀತೆಯು, ಅಂದ್ರೆ ಸಿಟ್ಟು ಮಾಡ್ಕೊಳ್ಳಿಲ್ಲ. ಇದು ಮತ್ತೆ ಶಬ್ದ ಒಳ್ಳೇದಿದೆ. ಅಂತೂ ಇವನನ್ನ ನಂಬಿಸ್ಲಿಕ್ಕೆ ನಾನೇನಾದ್ರೂ ಒಂದು ಬೆಂಕಿ ತಂದಾಕಪ್ಪ ಅಂತ ಆಕ್ರೋಶದಲ್ಲಿ ಹೇಳಲಿಲ್ಲ. ಶುಕಾಲಪ ಅತ್ಯಂತ ಪ್ರೀತಿಯಿಂದ ಸಹಜವಾದ, ಲಕ್ಷ್ಮಣ ಬೆಂಕಿ ತಗೊಂಬ ಅಂತ ಅವಳು ಪ್ರೀತಿಯಿಂದಲೇ ಅದನ್ನು ಕೂಡ ಹೇಳಿದ್ದಾಳೆ. ಸಿಟ್ಟು ಮಾಡ್ಕೊಂಡು ಯಾರ್ದೋ ಮೇಲೆ ಕೋಪವನ್ನ ಇನ್ಯಾರ್ದೋ ಮೇಲೆ ತೋರಿಸುವಂತಹ ಪ್ರವೃತ್ತಿಯು ಕೂಡ ಅವಳು ಮಾಡ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಕೋಪ ಬರ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಂಗಾದ್ರೆ ಇಲ್ಲೆಲ್ಲೂ ವಿಲಾಪ ಅನ್ನೋದಿಲ್ಲ ಅಂತಾನ ಅರ್ಥ? ವಿಲಾಪ ಮಾಡ್ಲಿಲ್ಲ, ದುಃಖ ಪಡ್ಲಿಲ್ಲ. ಆಲಲಾಪ ಮಾತಾಡಿದಳು. ಅಯ್ಯೋ ನನ್ನನ್ನ ನೀನ್ ನಂಬುದಿಲ್ವಾ, ನಾನು ಇಷ್ಟೆಲ್ಲ ನಿನ್ನಗೋಸ್ಕರ ಈ ವರ್ಷ ಪೂರ್ತಿ ಒಂದು ದಿವಸ ನಿನ್ನ ಹೆಸರು ಮರೆಯದೆ ನಾನು ಸ್ತೋತ್ರ ಮಾಡಿದ್ದಕ್ಕೆ ಇದೇನಾ ನನಗೆ ಗತಿ ಅಂತ ಯಾವ ಆಕ್ಷೇಪನೂ ಆಕ್ರೋಶನೂ ತೋರಿಸ್ಲಿಲ್ಲ ಅವಳು. ಒಂದು ಸಲ ಸಹಜವಾಗಿ ಲೋಕದ ದೃಷ್ಟಿಯಿಂದ ಏನಾಳು ಒಂದು ತೋರಿಸ್ಬೇಕಿತ್ತು ಅದನ್ನು ತೋರಿಸಿದಾಳೆ.
ಯಾಕಂದ್ರೆ ಉಳಿದವ್ರಿಗೆ ಇಲ್ಲ ಅಂದ್ರೆ ಇದೇನು ಹೇಳಿದ ತಕ್ಷಣ ಸೀದಾ ಹೊರಟೋದ್ಲು ಅಂತ ಆಗಿಬಿಟ್ರೆ ಅಲ್ಲೂ ಡೌಟ್ ಬರುತ್ತೆ. ಅದಕ್ಕೋಸ್ಕರ ಲೋಕದ ದೃಷ್ಟಿಯಿಂದ ಮುಖ ಸಪ್ಪೆ ಆಯ್ತು, ಬೇಸರ ಆದ ಹಾಗೆ ಮಾಡಿದ್ಲು, ಆದ್ರೆ ಕಿರುಚಾಡ್ಲಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ, ಬೊಬ್ಬೆ ಹೊಡಿಲಿಲ್ಲ. ಆಯ್ತು ಲಕ್ಷ್ಮಣ, ಅದು ಒಂದು ಪ್ರಕ್ರಿಯೆ ನಡೆದು ಹೋಗ್ಲಿ, ಅಗ್ನಿಯನ್ನು ತಗೊಂಡ್ ಬಾ, ಚಿತೆಯನ್ನು ತಗೊಂಡ್ ಬಾ ಅಂತ ಹೇಳ್ತಾಳೆ. ಮಂಜುಳವ್ರು ಹೇಳಿ. ಸುಗ್ರೀವ ಮುಖ್ಯೇಶ್ವಥ ವಾನರೇಶು. ಕೇಳಿಸ್ತಿದ್ಯಾ ಎಲ್ರಿಗೂ? ಆಚಾರ್ಯ ನೀವೊಂದ್ಸತಿ ಅವ್ರದ್ದು ವಾಯ್ಸ್ ಕೇಳಿಸ್ತಿಲ್ಲ. ಅವ್ರದ್ದು ಹೌದು, ವಾಯ್ಸ್ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಗೊತ್ತಾಯ್ತು. ಮಂಜುಳವರು ಯಾಕೋ ಕೇಳಿಸ್ತಿಲ್ಲ ನಿಮ್ಮ ವಾಯ್ಸು. ಆಫ್ ಮಾಡಿ ಮತ್ತೆ ಮಾಡಿ. ಕಾರ್ತಿಕ್ ಅವ್ರು ಹೇಳಿ. ಸುಗ್ರೀವ ಮುಖ್ಯೇಶ್ವಥ. ಸುಗ್ರೀವ ಮುಖ್ಯ. ಸರಿ, ಮಂಜುಳ ಅವ್ರಿಗೆ ಹೇಳಿ. ಸುಗ್ರೀವ ಮುಖ್ಯೇಶ್ವಥ. ಸುಗ್ರೀವ ಮುಖ್ಯೇಶ್ವತ. ವಾನರೇಶು ಮುಂಚತ್ ಸುಭಾಷ್ಪಂ ಸವಿಭೀಷಣೇಷು ಬಾಷ್ಪೇಕ್ಷಣೋ ಲಕ್ಷ್ಮಣ ಆಶುಚಕ್ರೆ ಚಿತಾಂ ಪ್ರಭೋಃ ಚಿತ್ತಮವೇತ್ಯ ಭಾವೈಃ. ಲಕ್ಷ್ಮಣ ಸೀತೆಯನ್ನ ಸಿದ್ಧ ಮಾಡ್ಲಿಕ್ಕೆ ಹೋದ. ಇಡೀ ಕಪಿಗಳ ಸೇನೆ, ಸುಗ್ರೀವ, ಈ ಕಡೆಯಿಂದ ವಿಭೀಷಣ, ಎಲ್ಲರ ಕಣ್ಣಲ್ಲೂ ನೀರು. ಅಯ್ಯೋ, ಸೀತೆಯನ್ನ ಹೀಗೆ ಅಗ್ನಿ ಪ್ರವೇಶ ಮಾಡಿ ನಾವು ನಮ್ಮ ಕಣ್ಣ ಮುಂದೆ ಇಂತಹದ್ದೊಂದು ಪರೀಕ್ಷೆ ನಡೆದು ಹೋಗ್ತಾ ಇದೆಯಲ್ವಾ ಅಂತ ಎಲ್ಲರೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ಲಕ್ಷ್ಮಣನು ಕೂಡ, ಅವನಿಗೂ ಗೊತ್ತಿಲ್ಲ ವಿಷಯ. ಆದ್ರೆ ಪ್ರಭೋಹ ಚಿತ್ತಂ, ಆದ್ರೆ ಅವನಿಗೆ ರಾಮನ ಉದ್ದೇಶ ಸೀತೆಯನ್ನು ಅವಮಾನ ಮಾಡುವುದಲ್ಲ ಅಂತ ಅವನಿಗೆ ಗೊತ್ತಾಯ್ತು. ರಾಮನನ್ನು ಯಾವತ್ತೂ ಕೂಡ ತಪ್ಪಾಗಿ ತಿಳಿದವನಲ್ಲ ಅವನು. ಕೋಪ ಮಾಡ್ಕೊಂಡಿದ್ದಾನೆ, ರಾಮನ ಮೇಲೂ ಕೋಪ ಮಾಡ್ಕೊಂಡಿದ್ದಾನೆ, ಆದ್ರೆ ಇಲ್ಲಿ ಕೋಪ ಮಾಡ್ಕೊಳ್ಳಿಲ್ಲ. ಚಿತ್ತಂ ಅವೇತ್ಯ, ರಾಮ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ, ಒಬ್ಬ ರಾಜನಾಗಿ ಅವನ ಜವಾಬ್ದಾರಿಗಳೇನು ಅನ್ನೋದನ್ನ ಅರಿತುಕೊಂಡು ಚಿತಾಂ ಚಕ್ರೆ ಆಯ್ತು ಅಂತ ಹೇಳಿ ಚಿತೆಯನ್ನ ಸಿದ್ಧಪಡಿಸಿದ. ಹೀಗೆ ವಿಭೀಷಣ, ವಾನರ, ಯಾರು ಸುಗ್ರೀವ ಮೊದಲಾದ ರಾಕ್ಷಸ ವೀರರು ಮತ್ತು ಕಪಿವೀರರೆಲ್ಲರೂ ಕೂಡ ಸೀತೆ ತಾನು ಹೀಗೆ ಅಗ್ನಿಯನ್ನ ಪ್ರವೇಶ ಮಾಡುವ ವಿಷಯವನ್ನ ನೋಡಿದಾಗ ಎಲ್ಲರಿಗೂ ಒಂದ್ಸರ್ತಿ ತುಂಬಾ ದುಃಖ ಆಯ್ತು. ಕಣ್ಣಲ್ಲಿ ಮುಂಚತ್ಸು ಬಾಷ್ಪ ಅಂದ್ರೆ ಕಣ್ಣೀರು. ಬಾಷ್ಪಂ ಮುಂಚತ್ಸು, ಜೋರಾಗಿ ಅವರಿಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಏನಪ್ಪಾ, ಸೀತೆಯನ್ನ ಇಲ್ಲಿ ತನಕ ಹುಡ್ಕೊಂಡು ಬಂದು ಈಗ ಅವಳನ್ನ ನಾವು ಬೆಂಕಿಗೆ ತಳ್ಳುವ ಹಾಗಾಯ್ತಲ್ಲ ಅಂತ ತುಂಬಾ ನೋವಾಯ್ತು. ಲಕ್ಷ್ಮಣನು ಕೂಡ ಬಾಷ್ಪೇಕ್ಷಣ, ಕಣ್ಣಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅವನಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದೊಂದು ಈ ತರದೊಂದು ದುಸ್ಥಿತಿ ಪರೀಕ್ಷೆ ಯಾಕಪ್ಪ ಬಂತು ಅಂತ. ಆದ್ರೆ ಪ್ರಭೋಹ ಚಿತ್ತಂ ಅವೇತ್ಯ, ರಾಮಚಂದ್ರ ಯಾವತ್ತೂ ಅವಳಿಗೆ ಕೆಡುಕು ಮಾಡುವವನಲ್ಲ ಅನ್ನುವ ವಿಶ್ವಾಸದಿಂದ ಆಯ್ತು ಅಂತ ಹೇಳಿ ರಾಮನ ಒಪ್ಪಿಗೆಯನ್ನು ಕಣ್ಣಲ್ಲೇ ಸ್ವೀಕಾರ ಮಾಡಿ ಚಿತಾಂ ಚಕ್ರೆ, ಚಿತೆಯನ್ನು ತಯಾರಿಸಿದ. ನಾಳೆ ಅದರ ಶಬ್ದಾರ್ಥವನ್ನು ನೋಡೋಣ. ಶ್ರೀಹರಿ ಪ್ರಿಯತಾಂ. ಇವತ್ತು ದೇವಿ ಮಹಾತ್ಮ್ಯ ಇರುತ್ತೆ 8:15ಕ್ಕೆ, 8:15. ಭಾಗವತ ಇರಲ್ಲ. ಶ್ರೀಹರಿ ಪ್ರಿಯತಾಂ. ಕೃಷ್ಣ.